ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಗೈಸ್, ಇವತ್ತು ನಾವು ಹೋಗ್ತಾ ಇದ್ದೀವಿ ದಾವಣಗೆರೆಗೆ. ಮೂವಿ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಅದು ಮೂವಿ ಹೆಸರು ಸೂ ಫ್ರಮ್ ಸೋ ಆ್ಯಕ್ಚುಲಿ SS ಮಾಲಲ್ಲಿ ನಮ್ಮ ಟೈಮಿಂಗ್ಸಿಗೆ ಶೋ ಇಲ್ಲ, ಅದಕ್ಕೆ ಥಿಯೇಟರ್ಗೆ ಹೋಗ್ತಾ ಇದ್ದೀವಿ. ನೋಡೋಣ ಮೂವಿ ಹೇಗಿದೆ ಅಂತ. ನಾನು ಲಾಸ್ಟ್ 3 ವೀಕ್ಸಿಂದನೂ ಬುಕ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. SS ಮಾಲಲ್ಲಿ ಹೌಸ್ಫುಲ್ ಇದೆ ಮೂವಿ. ಅದು ಇವತ್ತು ಕೂಡ ನಮಗೆ ಸಿಗಲಿಲ್ಲ. ಆಮೇಲೆ ನಾವು ಹೋಗೋ ಟೈಮಿಂಗ್ಸ್ಗೂ ಕೂಡ ಶೋ ಇಲ್ಲ. ಥಿಯೇಟರ್ಗೆ ಹೋಗ್ತಾ ಇದ್ದೀವಿ, ನೋಡೋಣ ಮೂವಿ ಹೇಗಿದೆ ಅಂತ. ಗೈಸ್, ನಾನು ಇವತ್ತು ವೇರ್ ಮಾಡಿರೋ ಔಟ್ಫಿಟ್ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್, ಆಮೇಲೆ ಅದಕ್ಕೆ ಈ ರೀತಿ ಇಯರಿಂಗ್ಸ್ನ ವೇರ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಒಳ್ಳೆ ಸೂಟ್ ಆಯಿತು. ಸೊ ಅದಕ್ಕೆ ಹೇಗಿದೆ ಅಂತ ಕಮೆಂಟ್ಸಲ್ಲಿ ಹೇಳಿ. ಗೈಸ್, ಮೂವಿಗೆ ಇನ್ನೂ ತುಂಬಾ ಟೈಮ್ ಇದೆ ಅಂತ ಊಟ ಮಾಡೋಕ್ಕೆ ಅಂತ ಬಂದಿದ್ದೀವಿ. ರೊಟ್ಟಿ ಊಟ ತುಂಬ ಟೇಸ್ಟಿಯಾಗಿರುತ್ತೆ. ಇಲ್ಲಿ ಮುಂಚಿಂದನೂ ಇಲ್ಲಿ ಬರ್ತಾನೆ ಇರ್ತೀವಿ ದಾವಣಗೆರೆಗೆಲ್ಲ ಬಂದಾಗೆಲ್ಲ. ಊಟ ಆಯಿತು, ಊಟ ತುಂಬಾ ಚೆನ್ನಾಗಿತ್ತು. ಅಲ್ಲಿಂದನೇ ಅಂದರೆ ನಮ್ಮ ಚಿತ್ರದುರ್ಗದನೇ ಅಂದ್ಕೊಂಡು ಬಂದಿದ್ವಿ ಒಳ್ಳೆ ರೊಟ್ಟಿ ಊಟ ಮಾಡೋಣ ಅಂತ. ರೊಟ್ಟಿ ಊಟದ ಜೊತೆ ಒಂದು ಹೋಳಿಗೆನೂ ತಿಂದ್ವಿ. ತುಂಬ ಚೆನ್ನಾಗಿತ್ತು. ಇನ್ನೂ ಟೈಮ್ ಇದೆ ಮೂವಿಗೆ ಹೋಗೋಕ್ಕೆ. ಇವಾಗ ಇನ್ನೂ 3 o'clock ಆಗ್ತದೆ, 4 o'clockಗೆ. ಹೀಗೆ 1 hour ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಮೂವಿ ನೋಡೋಕ್ಕೆ ಅಂತ ಹೋಗ್ತೀವಿ. ಗೈಸ್, ನಾವು ವೇಟ್ ಮಾಡ್ತಾ ಇದ್ದೀವಿ ಹೊರಗಡೆ. ಇನ್ನೂ 3:15 ಆಗ್ತಾ ಇದೆ. ಇಲ್ಲಿ ಟ್ಯಾಕಿಸ್ ಮುಂದೆ ಬಂದಿದ್ದೀವಿ. ಟಿಕೆಟ್ಸ್ ಇನ್ನೂ ಕೊಡ್ತಾ ಇಲ್ಲ. ನಾವು ಯಾವಾಗಲೂ ಹೋಗೋದು SS ಮಾಲ್ಗೆ. ಅಲ್ಲಿ ನಮ್ಮ ಟೈಮಿಂಗ್ಸಿಗೆ ಮೂವಿ ಇರಲಿಲ್ಲ. ಸೊ ಅದಕ್ಕೆ ಇಲ್ಲಿ ಬಂದಿದ್ದೀವಿ ಥಿಯೇಟ್ರ್ ಹತ್ರ. ಗೈಸ್, ಮೂವಿ ತುಂಬಾ ಚೆನ್ನಾಗಿತ್ತು. ಸೂ ಫ್ರಮ್ ಸೋ ನಕ್ಕು ಸಾಕಾಗೋದು, ಅಷ್ಟೊಂದು ಚೆನ್ನಾಗಿತ್ತು ಮೂವಿ. ಇನ್ನೂ ಯಾರೆಲ್ಲ ಮೂವಿ ನೋಡಿಲ್ಲ ಅಂದರೆ ಹೋಗಿ ನೋಡಿ. ಆ್ಯಂಡ್ ನಾವು ಮೂವಿ ಮುಗಿಸ್ಕೊಂಡು ಕಾಫಿ ಕುಡಿಯೋಣ ಅಂತ ಬಂದಿದ್ದೀವಿ. ಇದು ಹೊಸದಾಗಿದೆ ದಾವಣಗೆರೆ ರೋಡಲ್ಲಿ. ಕಾಫಿ ಕುಡ್ಕೊಂಡು ನಾವು ವಾಪಸ್ ಮನೆಗೆ ಹೊರಟ್ವಿ. ಗೈಸ್, ಇವಾಗ ಮನೆಗೆ ಬಂದ್ವಿ ನಾವು. ಇವತ್ತಿನ ದಿನ ಸೂಪರ್ ಆಗಿತ್ತು. ಈಗ ಫೇಸ್ ವಾಶ್ ಮಾಡಿಕೊಂಡು ನಾನು ಸ್ಕಿನ್ ಕೇರ್ ಮಾಡೋಣ ಅಂತ ಇದ್ದೀನಿ. ಈಗ ಟೈಮ್ ಆಲ್ರೆಡಿ 8 o'clock ಆಗ್ತಾ ಇದೆ. ಇವಾಗ ಬಂದ್ವಿ, ಜಸ್ಟ್ ಒಂದು 10 minutes ಆಯಿತು ಅಷ್ಟೇ. ಸ್ಕಿನ್ ಕೇರ್ ನಾನು ಹೇಗೆ ಮಾಡ್ಕೊತೀನಿ ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಈ ಒಂದು ಸ್ಕಿನ್ ಕೇರ್ ನಾನು 1 ವೀಕಿಂದ ಫಾಲೋ ಮಾಡ್ತಾ ಇದ್ದೀನಿ. ಆಲ್ರೆಡಿ ನನ್ನ ಸ್ಕಿನ್ ತುಂಬ ಚೆನ್ನಾಗಾಗಿದೆ. ಈ ವೆದರ್ಗೆ ಸ್ಕಿನ್ ತುಂಬ ಡ್ರೈ ಆಗಿದೆ, ನಂದು ರಫ್ ಆಗಿದೆ. ಸೊ ಇದೆಲ್ಲ 1 ವೀಕಲ್ಲೇ ಈ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಸೊ ನೀವು ಕೂಡ ಇದನ್ನು ಮನೆಯಲ್ಲೇ ಇವತ್ತೇ ಟ್ರೈ ಮಾಡ್ಬೋದು. ತುಂಬ ಸಿಂಪಲ್ ಸ್ಕಿನ್ ಕೇರ್. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಗೈಸ್, ನಾನು ಇವಾಗ ಹೋಗಿ ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ, ಓಕೆನಾ? ಸ್ಕಿನ್ ಕೇರ್ ತುಂಬಾ ಸಿಂಪಲ್. ನಾನು 7 ಡೇಸಿಂದ ಫಾಲೋ ಮಾಡ್ತಾ ಇದ್ದೀನಿ. ತುಂಬ ಒಳ್ಳೆ ರಿಸಲ್ಟ್ಸ್ ಬಂದಿದೆ. ನಾನು ಆಲ್ರೆಡಿ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ನೋಡಿ, ನೀವೇ ನೋಡ್ತಾ ಇರ್ಬೋದು ನನ್ನ ಸ್ಕಿನ್ ಎಷ್ಟು
ಶೈನ್ ಆಗ್ತಾ ಇದೆ ಆಲ್ರೆಡಿ ಅಂತ. ಜಸ್ಟ್ 7 ಡೇಸ್ ಅಷ್ಟೇ ನಾನು ಇದನ್ನು ಯೂಸ್ ಮಾಡಿದ್ದೀನಿ. ಈ ವೆದರ್ಗೆ ಏನಾಗುತ್ತೆ ಅಂದರೆ ತುಂಬ ರಫ್ ಆಗುತ್ತೆ, ಡ್ರೈ ಆಗುತ್ತೆ. ಸೊ ಇದು ತುಂಬಾ ಸಿಂಪಲ್, ಮನೆಯಲ್ಲೇ ಈಸಿಯಾಗಿ ನೀವು ನಿಮ್ಮ ಸ್ಕಿನ್ ಪ್ರಾಬ್ಲಮ್ಸ್ ಏನಾದರೂ ಇದ್ದರೆ, ಡ್ರೈನೆಸ್, ರಫ್, ಇದೆಲ್ಲ ರೆಡ್ಯೂಸ್ ಆಗುತ್ತೆ, ಇದೆಲ್ಲ ಕಡಿಮೆ ಆಗುತ್ತೆ. ಸೊ ನಾನಿಲ್ಲಿ ತಗೊಂಡಿದ್ದೀನಿ ಸ್ವಲ್ಪ ಅಕ್ಕಿ ನೀರು ಅಂದರೆ ರೈಸ್ ವಾಟರ್ನ ತೊಗೊಂಡಿದ್ದೀನಿ. ಸೊ ಅದನ್ನು ಚೆನ್ನಾಗಿ ತೊಳೆದಿದ್ದೀನಿ. ಆ ಒಂದು ನೀರನ್ನು ನಾನಿಲ್ಲಿ ತೊಗೊಂಡಿದ್ದೀನಿ. ಓಕೆನಾ. ನಾನು ಇವಾಗ ಇದನ್ನು ಫೇಸ್ಗೆ ಚೆನ್ನಾಗಿ ಒಂದು 5 ಮಿನಿಟ್ಸ್ ತನಕ ಮಸಾಜ್ ಮಾಡ್ಕೋತೀನಿ. ಇದು ಯೂಶ್ವಲಿ ನಾನು ಯಾವಾಗಲೂ ನೈಟ್ ಮಲ್ಗೋಕ್ಕೂ ಮುಂಚೆ ಇದನ್ನು ಫಾಲೋ ಮಾಡ್ತೀನಿ. ಡೈಲಿ ನಾನು 2 ಸ್ಟೆಪ್ಸ್ನ ಫಾಲೋ ಮಾಡ್ತೀನಿ. ರೈಸ್ ವಾಟರ್, ಆಮೇಲೆ ಇನ್ನೊಂದು ಯಾವುದು ಅಂತ ಹೇಳ್ತೀನಿ. ಗೈಸ್, ರೈಸ್ ವಾಟರ್ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಇರಿಟೇಷನ್ ಏನಾದರೂ ಇದ್ದರೆ ಸ್ಕಿನ್ನಲ್ಲಿ ಅದು ಕೂಡ ಕಡಿಮೆ ಆಗುತ್ತೆ. ಆಮೇಲೆ ಸ್ಕಿನ್ ಬ್ರೈಟ್ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಡ್ರೈನೆಸ್ ಎಲ್ಲ ರೆಡ್ಯೂಸ್ ಮಾಡುತ್ತೆ. ತುಂಬ ಒಳ್ಳೆ ರೆಮಿಡಿ ಇದು. ಹೊರಗಡೆ ಇನ್ವೆಸ್ಟ್ ಮಾಡಿ ನಾವು ಸ್ಕಿನ್ ಪ್ರಾಡಕ್ಟ್ಸ್ನ ತೊಗೊಂಡು ಬರ್ತೀವಿ ಯೂಸ್ ಮಾಡೋದಕ್ಕೆ, ಸ್ಕಿನ್ ಕೇರ್ಗೆ. ನನ್ನ ಪ್ರಕಾರ ಮನೆಯಲ್ಲೇ ಇರೋವಂಥ ಇಂಗ್ರೀಡಿಯೆಂಟ್ಸ್ ನಾವು ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು. ಯಾವ ಒಂದು ಸೈಡ್ ಎಫೆಕ್ಟ್ಸ್ ಕೂಡ ಇರಲ್ಲ. ಸ್ಕಿನ್ ಪ್ರಾಡಕ್ಟ್ಸ್ ಏನು ಮಾಡುತ್ತೆ ಅಂದರೆ ಆ ಒಂದು ಟೈಮಲ್ಲಿ ನಮಗೆ ಅದು ಯೂಸ್ ಆಗಬಹುದು, ವರ್ಕ್ ಆಗ್ಬೋದು ನಮ್ಮ ಸ್ಕಿನ್ಗೆ. ಬಟ್ ಹೋಗ್ತಾ ಅದು ಕೂಡ ನಮ್ಮ ಸ್ಕಿನ್ಗೆ ತುಂಬ ಡೇಂಜರಸ್ ಆಗಿ ವರ್ಕ್ ಆಗುತ್ತೆ. ಗೈಸ್, ಇವಾಗ ನಾನು ಅಪ್ಲೈ ಮಾಡ್ತಾ ಇದ್ದೀನಿ ಸೆಕೆಂಡ್ ಸ್ಟೆಪ್. ಅದು ಏನು ಅಂದರೆ ಅಲೋವೆರಾ ಜೆಲ್. ಇದು ತುಂಬ ಸೂಪರಾಗಿ ವರ್ಕ್ ಆಗುತ್ತೆ. ನಿಮ್ಮ ಸ್ಕಿನ್ ರಿಲೇಟೆಡ್ ಎನಿ ಇಶ್ಯೂಸ್ ಏನೇ ಆಗಿರ್ಬೋದು, ನೀವು ಅಲೋವೆರಾ ಜೆಲ್ನ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಆದಷ್ಟು ಬೇಗ ಕಡಿಮೆ ಆಗುತ್ತೆ. ಪಿಂಪಲ್ಸ್ ಆಗಿರ್ಬೋದು, ಡ್ರೈನೆಸ್ ಆಗಿರ್ಬೋದು, ಇದೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಬನ್ನಿ ಅಪ್ಲೈ ಮಾಡೋಣ. ನನ್ನ ಸೆಕೆಂಡ್ ಸ್ಟೆಪ್ ಆದಮೇಲೆ ನಾನೇನು ಫೇಸ್ ವಾಶ್ ಮಾಡ್ಕೋತಾ ಇಲ್ಲ. ಒಂದು 10 ಮಿನಿಟ್ಸ್ ಆದಮೇಲೆ ಅಲೋವೆರಾ ಜೆಲ್ ಇದೆಯಲ್ಲ ಅದನ್ನು ಅಪ್ಲೈ ಮಾಡ್ತೀನಿ. ಅಷ್ಟೇ ಗೈಸ್, ತುಂಬಾ ಸಿಂಪಲ್. ಒಂದು 15-20 ಮಿನಿಟ್ಸ್ ಆದಮೇಲೆ ನಾನು ಫೇಸ್ ವಾಶ್ ಮಾಡ್ಕೋತೀನಿ. ಇಷ್ಟೇ ನನ್ನ ಸ್ಕಿನ್ ಕೇರ್ ರೊಟೀನ್. ಇಷ್ಟೇ 7 ಡೇಸ್ ತನಕ ನಾನು ಇದನ್ನು ಫಾಲೋ ಮಾಡ್ಕೊಂಬಂದಿದ್ದೀನಿ. ನೀವು ಒಂದು 15 ಡೇಸ್ ಇಲ್ಲ ಅಂದರೆ 1 ಮಂತ್ವರೆಗೂ ನೀವು ಫಾಲೋ ಮಾಡಿ. ಇದನ್ನು ಇನ್ನೂ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಆ್ಯಕ್ಚುಲಿ ಇವತ್ತಿನ ವ್ಲಾಗ್ ನಿಮಗೆ ತುಂಬಾ ಇಷ್ಟ ಆಯಿತು ಅಂದ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ಸಿಗ್ತೀನಿ. ಬಾಯ್.